ಅಲ್ಪಸಂಖ್ಯಾತರು ಅಂದರೆ ಬರೀ ಮುಸಲ್ಮಾನರಲ್ಲ, ಕ್ರೈಸ್ತರು ಇದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಸಿಖ್ರಿದ್ದಾರೆ, ಎಲ್ಲರೂ ಸೇರಿ. ಹೇಗೆ ದಲಿತ ಸಮುದಾಯಕ್ಕೆ ಕೊಟ್ಟಿದ್ದೀರಿ, ಹಿಂದುಳಿದ ವರ್ಗಕ್ಕೆ ಕೊಟ್ಟಿದ್ದೀರಿ, ಅದೇ ರೀತಿ ಅಲ್ಪಸಂಖ್ಯಾತ ಸಣ್ಣ ಗುತ್ತಿಗೆದಾರರಿಗೂ ಕೂಡ ನೀವು ನಮಗೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ದೇವೆ. ಸರ್ಕಾರ ಪರಿಗಣಿಸಿ ನಮ್ಮನ್ನ ಸಹಾಯ ಮಾಡಿದರೆ ವೆಲ್ಕಮ್, ಭಾಳ ಖುಷಿ ಆಗುತ್ತೆ. ಸಣ್ಣ ಸಣ್ಣ ಗುತ್ತಿಗೆದಾರರು, ದಲಿತ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗದ ಗುತ್ತಿಗೆದಾರರಿಗೆ ಅವಕಾಶ ಕೊಡಬೇಕು ಅಂತ ನಮ್ಮ ಸರ್ಕಾರ ಮುಂದೆ ಬಂದರೆ ವೆಲ್ಕಮ್ ಮಾಡಬೇಕು. ನಾವು ಕೂಡ ಬೇಡಿಕೆಯನ್ನು ಕೊಟ್ಟಿದ್ದೇವೆ. ಅಲ್ಪಸಂಖ್ಯಾತರಿಗೆ 4% ಮೀಸಲಿಡ್ತೇವೆ ಅಂತಕ್ಕಂಥ ಏನು ನಿರ್ಧಾರವನ್ನು ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಳ್ಳಕ್ಕೆ ಹೊರಟಿದ್ದಾರೆ. ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರು ಮಾತ್ರನ ಹಾಗಾದ್ರೆ, ಬೇರೆ ಯಾರು ಇಲ್ವಾ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ? ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಇವರು ಮುಸ್ಲಿಮರನ್ನ ಅಲ್ಪಸಂಖ್ಯಾತನ ಓಲೈಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೇರೆ ಇತರ ಎಲ್ರಿಗೂ ಕೂಡ ಅನ್ಯಾಯ ಮಾಡಕ್ಕೆ ಹೊರಟಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡ್ತೇನೆ, ತಾವು ನಿಜವಾಗ್ಲೂ ಕೂಡ ಅಹಿಂದ ನಾಯಕರೇ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅನೇಕ ಹಿಂದುಳಿದ ಸಮಾಜಗಳೇನಿದ್ದಾವೆ ಆ ಸಮುದಾಯಗಳಿಗೆ ಇವತ್ತು ಆರ್ಥಿಕ ಶಕ್ತಿಯನ್ನು ನೀಡಿ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೈ ಜೋಡಿಸಬೇಕಾಗಿದೆ. ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡೋದು, ನಮ್ಮಿಂದ ಕಲೆಕ್ಟ್ ಆಗೋ ದುಡ್ಡು ಎಲ್ಲ ಬಹುಸಂಖ್ಯಾತರಿಂದ ಕಲೆಕ್ಟ್ ಆಗೋ ದುಡ್ಡನ್ನು ಈಗಾಗಲೇ ಮುಲ್ಲಾಗಳಿಗೆ ನಾವು 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಅವರ ಇವರು ಜಮೀರ್ ಅಹ್ಮದ್ ಅವರು ಏನು ಶಾಲೆಗಳು ಹೇಳಿದ್ದಾರೆ, ಮುಸ್ಲಿಂ ಶಾಲೆಗಳು, ಅದಕ್ಕೆ 1,500 ಕೋಟಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಈಗ ನೋಡಿದ್ರೆ ಅವರು ಕಾಂಟ್ರಾಕ್ಟಲ್ಲಿ ಕಾಮಗಾರಿಗಳಲ್ಲಿ 4% ರಿಸರ್ವೇಷನ್ ಅಂತ. ಇದು ಧರ್ಮಾಧಾರಿತ ಮೀಸಲಾತಿ ಏನಿದೆ, ಧರ್ಮಾಧಾರಿತವಾಗಿ ಹಣ ಹಂಚೋದೇನಿದೆ, ಇದು ತಪ್ಪು. ಅಂಬೇಡ್ಕರ್ ಅವರ ಸಂವಿಧಾನದಲ್ಲೂ ಕೂಡ ಹೇಳಿರೋದು ಧರ್ಮಾಧಾರಿತವಾಗಿ ಯಾವುದೇ ರೀತಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದನ್ನು ಈ ಥರ ಮಾಡ್ಕೊಂಡು ಹೋದರೆ ಬಹುಸಂಖ್ಯಾತರಾದಂಥ ಹಿಂದೂಗಳ ಕತೆ ಏನು? ಹಿಂದೂಗಳು ಎಲ್ಲೋಗ್ಬೇಕು? ಅರಬ್ಬಿ ಸಮುದ್ರಕ್ಕೆ ಹೋಗಿ ಬೀಳ್ಬೇಕಾ? ಹಂಗಾರೆ ಬದುಕೇ ಇಲ್ವಾ ಹಿಂದೂಗಳಿಗೆ? ಒಂದು ಕಡೆ ನೋಡಿದ್ರೆ ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡ್ತಾರೆ, ಇನ್ನೊಂದು ಕಡೆ ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಹಲ್ಲೆ ಮಾಡಿದವ್ರಿಗೆಲ್ಲ ಅವ್ರ ಕೇಸ್ಗಳೆಲ್ಲ ವಿಡ್ರಾ ಮಾಡ್ತಾರೆ, ಇನ್ನೊಂದು ಕಡೆ ಟಿಪ್ಪು ಜಯಂತಿ ಮಾಡ್ತಾರೆ. ಈ ಥರ ಮುಸ್ಲಿಮರಿಂದನೇ ನಾವು ಗೆದ್ದಿದ್ದೀರಿ, ಮುಸ್ಲಿಮರೇ ನಮಗೆ ಓಟು ಅಂದರೆ ನಾವ್ಯಾರು ಹಿಂದೂಗಳು ಯಾರು ಓಟ್ ಹಾಕಿಲ್ವಾ? ಅದಕ್ಕೆ ಈ ರಾಜ್ಯದ ಜನ ಮುಂದೆ ಬರುವಂಥ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ಗೆ ಸರಿಯಾದಂಥ ಪಾಠವನ್ನು ಕಂದಮೇಲೆ ಇವ್ರು ಯಾವ್ದು ಮಾಡಿದಾರೋ ಅದನ್ನೆಲ್ಲ 100% ಕಿತ್ತಾಕ್ತೀರಿ, ಯಾವುದೇ ಕಾರಣಕ್ಕೆ ಬಿಡಲ್ಲ. ಇವರೇನೇ ರಿಸರ್ವೇशन ಮಾಡಿದ್ರು ಅದನ್ನ ನಮ್ಮ ಸರ್ಕಾರ ಬಂದ ಮೇಲೆ 100% ಕಿತ್ತಾಕ್ತೀರಿ. ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है और यह हागरगा सर्कल, रिंग रोड, गुलबर्गा में सुविधाजनक स्थान